ನೋಡಿ, ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಪರ್ಮಿಷನ್ ಬೇಕಾ ಅನ್ನೋದೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾರು ಪರ್ಮಿಷನ್ ಕೇಳಿದ್ರು, ಏನ್ ಬೆಳವಣಿಗೆ ಆಯ್ತು ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಖರ್ಗೆ ಒಪ್ಪಿಗೆ ಬೇಕಾ? ದೇಶಭಕ್ತಿ ಜೈಕಾರ ಖರ್ಗೆಗೆ ಅಪಾರ್ಥನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ದೇಶಭಕ್ತಿಯ ಅಸ್ತ್ರ. ಕೈ ಸಮಾವೇಶದಲ್ಲಿ ಭಾರತ್ ಮಾತೆಗೆ ಜೈಕಾರ ಹಾಕಲಾಗಿದೆ. ಕಾರ್ಯಕರ್ತರಿಂದ ಜೈಕಾರ ಕೂಗಿಸಿದ್ದಾರೆ ಸ್ವತಃ ಲಕ್ಷ್ಮಣ್ ಸವದಿ. ಜೈಕಾರ ಕೂಗೋಕ್ಕೂ ಮುನ್ನ ಖರ್ಗೆ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಖರ್ಗೆ ಸಾಹೇಬ್ರು ಅಪಾರ್ಥ ಮಾಡ್ಕೊಳ್ಬಾರ್ದು, ಕಾರ್ಯಕರ್ತರಿಂದ ಘೋಷಣೆ ಕೂಗಿಸಿದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ, ನಾನು ಒಂದೇ ಒಂದು ನಿಮ್ಮಲ್ಲಿ ಸಂಕಲ್ಪ ಮಾಡ್ಕೊಳ್ಳಿಕ್ಕೆ ಹೇಳ್ತೀನಿ. ಬಿಜೆಪಿ ಅವರು ಅಂದ್ರೆ ನಾವು ದೇಶಭಕ್ತರು, ದೇಶ ರಕ್ಷಣೆ ಮಾಡೋರು, ದೇಶ ನಮ್ಮಿಂದೇ ನಡೀತಿದೆ ಅಂತಕ್ಕಂಥ ವಾತಾವರಣನ ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇಲ್ಲಿ ಸೇರಿರ್ತಕ್ಕಂಥ ಏನು ಜನ ಇದ್ದಾರೆ ಇವರೆಲ್ಲರೂ ಕೂಡ ದೇಶಭಕ್ತರೇ. ಇಲ್ಲಿ ಸೇರಿರ್ತಕ್ಕಂಥವ್ರೆಲ್ಲರೂ ಕೂಡ ಈ ದೇಶದ ಮಣ್ಣಿನ ಮಕ್ಕಳು, ಭಾರತೀಯರು. ಅದಕ್ಕೆ ನಾನು ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನೀವೆಲ್ಲರೂ ನಾನು ಹೇಳಿದಾಗೆ ಒಂದು ಮಾತನ್ನು ಹೇಳಿ, ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನು ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು, ಕಾಂಗ್ರೆಸ್ನವರು ನಮಗಿಂತಲೂ ಹೆಚ್ಚು ದೇಶಭಕ್ತರಿದ್ದಾರೆ ಅಂತಕ್ಕಂಥದ್ದು ಅವರಿಗೆ ಸಂದೇಶ ಕಳಿಸ್ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇದು ಇಲ್ಲಿ ಅಷ್ಟೇ ಅಲ್ಲ, ದಯವಿಟ್ಟು ಖರ್ಗೆ ಸಾಹೇಬರು ಅಪಾರ್ಥ ಮಾಡ್ಕೋಬಾರ್ದು. ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನೀವೆಲ್ಲರೂ ನಾನು ಹೇಳಿದಾಗೆ ಒಂದು ಮಾತನ್ನು ಹೇಳಿ, ನಾನು ಭಲೋ ಭಾರತ್ ಮಾತಾಕಿ ಅಂತೀನಿ. ನೀವೆಲ್ಲರೂ ಕೂಡ ಗಟ್ಟಿ ಮುಷ್ಟಿಯನ್ನು ಮಾಡಿ ನೀವು ಜೈಕಾರ ಹಾಕಬೇಕು. ಅವರಿಗೆ ಗೊತ್ತಾಗಬೇಕು. ದಯವಿಟ್ಟು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಂ ಪ್ರಕಾಶ್, ಈಗ ದೇಶಭಕ್ತಿಯ ಪ್ರಸ್ತಾಪ ಆಗಿರೋದು ಓಕೆ, ಬಟ್ ಖರ್ಗೆ ಅವರ ಪರ್ಮಿಷನ್ ಯಾಕೆ ಪಡೆದುಕೊಂಡ್ರು? ಖರ್ಗೆ ಅವರ ಪರ್ಮಿಷನ್ನೇ ಬೇಕಾ ದೇಶಭಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೆ? ಈ ಪ್ರಶ್ನೆ ಬರುತ್ತೆ. ಇದು ಬಿಜೆಪಿಗೆ ಸಹಜವಾಗಿ ಅಸ್ತ್ರ ಆಯ್ತಾ ಅಂತ? ಶ್ರುತಿ, ಖಂಡಿತವಾಗೂ ನಿನ್ನೆ ಕಲಬುರಗಿಯಲ್ಲಿ ಏನೋ ಕಾಂಗ್ರೆಸ್ ಸಮಾವೇಶದ ಸಂದರ್ಭದಲ್ಲಿ ಮಾಜಿ DCM ಜೊತೆಗೆ ಹಾಲಿ ಶಾಸಕರಾದಂಥ ಲಕ್ಷ್ಮಣ ಸವದಿಯವರು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲೇ ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗುವಂಥ ಮುಂಚೆ ಏನು ಖರ್ಗೆ ಅವರ ಒಂದು ಅನುಮತಿಯನ್ನು ಕೇಳಿರುವಂಥ ವಿಚಾರವನ್ನೇ ಇದೀಗ BJP ಅಸ್ತ್ರವಾಗಿಸ್ಕೊಂಡಿರುವಂಥದ್ದು. ಅಂದರೆ ಜನರಿಗೆಲ್ಲರಿಗೂ ಕೂಡ ನಾನು ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗ್ತೀನಿ, ತಾವೆಲ್ಲರೂ ಕೂಡ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆಯನ್ನು ಕೂಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳಿ ಜನರಿಂದ ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಕೂಗಿಸಿರುವಂಥದ್ದು. ಇದೀಗ BJP ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ಲಕ್ಷ್ಮಣ ಸವದಿ ಅವರ ವಿರುದ್ಧ ಹರಿಹಾಯೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಕಾಂಗ್ರೆಸ್ಗೆ ಹೋದ್ಮೇಲೆ ಈ ಲಕ್ಷ್ಮಣ ಸವದಿ ಅವರ ಸ್ಥಿತಿ ಇಷ್ಟು ದಯನೀಯ ಮತ್ತು ಶೋಚನೀಯ ಸಂದರ್ಭಕ್ಕೆ ತಲುಪ್ತಾ ಖರ್ಗೆ ಅವರ ಅನುಮತಿ ಪಡೆದು ಭಾರತ್ ಮಾತಾ ಕಿ ಜೈ ಅನ್ನುವಂಥ ಹೇಳಬೇಕು ಅನ್ನುವಂಥ ಪರಿಸ್ಥಿತಿ ಬಂತ ಅಂತೇಳಿ ಒಂದು ಟ್ವೀಟನ್ನು ಮಾಡಿರುವಂಥದ್ದು. ಇದೀಗ BJP ಅವರ ಟ್ವೀಟ್ಗೆ ಲಕ್ಷ್ಮಣ ಸವದಿ ಅವರು ಉತ್ತರವನ್ನು ಕೊಟ್ಟಿರುವಂಥದ್ದು. ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು BJP ಅವರ ಅಪ್ಪನ ಮನೆ ಆಸ್ತಿನ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಅವರು ನಿಜವಾದ ದೇಶಭಕ್ತರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಲಕ್ಷ್ಮಣ ಸವದಿ ಅವರು ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಅವರು. 1947 ಮೊದಲು BJP ಅವರು ಎಲ್ಲಿದ್ದರು, ಸಂಘ ಪರಿವಾರದವರು ಎಲ್ಲಿದ್ದರು, 1950 ನಂತರ ಇವರೆಲ್ಲರೂ ಬಂದಿರುವಂಥದ್ದು. ಹಾಗಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಅವರು. ಈ ಕಾಂಗ್ರೆಸ್ ಅವರೇ ನಿಜವಾದ ದೇಶ ಪ್ರೇಮಿಗಳು, ಇವರು ದೇಶ ವಿರೋಧಿಗಳು ಅನ್ನುವಂಥ ಲೆಕ್ಕಾಚಾರದಲ್ಲಿ ವಾಪಸ್ BJP ವಿರುದ್ಧ ಲಕ್ಷ್ಮಣ ಸವದಿ ಅವರ ಹರಿಹಾಯ್ದಿರುವಂಥದ್ದು. ಅದಲ್ಲದೆ ಇನ್ನು ಮುಂದೆ ಕಾಂಗ್ರೆಸ್ನಲ್ಲಿ ಭಾರತ್ ಮಾತಾ ಕಿ ಜೈ ಅಂತೀವಿ, ಒಂದೇ ಮಾತರಂ ಕೂಡ ಅಂತ ಹೇಳ್ತೀವಿ, ಜೈ ಹಿಂದ್ ಅನ್ನುವಂಥ ಮಾತನ್ನು ಕೂಡ ಹೇಳ್ತೀವಿ. ನಿಜವಾದ ರಾಷ್ಟ್ರಭಕ್ತರು, ದೇಶಭಕ್ತರು.